ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ, ಪ್ರೀತಿಸೋದು ತಪ್ಪ? ನಾನು ಜಗತ್ತಿನಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ವಾ ಅನ್ನೋ ಅನುಮಾನ ಕಾಡೋಕೆ ಶುರುವಾಗಿದೆ. ಯುವ ಪೀಳಿಗೆಗೆ ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಪ್ರೀತಿಸಬಾರ್ದು ಅನ್ನೋದು ಗೊತ್ತೇ ಆಗ್ತಾ ಇಲ್ವಾ ಅನ್ನೋ ಅನುಮಾನ ಈಗ ಕಾಡೋಕೆ ಶುರುವಾಗಿದೆ. ಸಿನಿಮಾ, ಧಾರಾವಾಹಿ, ಶಾರ್ಟ್ ಮೂವಿಗಳನ್ನ ನೋಡಿ ಯುವ ಜನತೆ ಹಾಳಾಗ್ತಿದ್ದಾರಾ ಅನ್ನೋ ಡೌಟ್ ಶುರುವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರೋ ಅದೊಂದು ಘಟನೆ ಈ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಕ್ಕಿದ್ರೆ ಸಾಯಿಸ್ಬೇಕು ಅಂತ ನನ್ನ ತಂಗಿನ ಕಾಯ್ತಾ ಇದ್ದೆ. ನಮ್ಮ ಮನೆಗೆ ಒಂದ್ಸತಿ ಕಿಡ್ನಾಪ್ ಕೂಡ ಮಾಡ್ಸಿದ್ಲು ನಮ್ಮ ಚಿಕ್ಕಪ್ಪನ. ನನ್ನ ತಂಗಿಯ ಸಾವಿಗೆ ಆ ಹುಡುಗನೇ ಕಾರಣ. ನಮ್ಮ ಚಿಕ್ಕಪ್ಪ ಕೂಡ ನನ್ನ ತಂಗಿಯನ್ನ ಸಾಯಿಸಬೇಕು ಅಂತ ಹಲವು ಬಾರಿ ಪ್ರಯತ್ನಿಸ್ತಿದ್ದ ಅಂತ ಅಲವತ್ತುಕೊಳ್ಳುತ್ತಿರೋ ಸಹೋದರೇ, ನನ್ನ ತಂಗಿಯ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿಸಿ ಅಂತ ಕೇಳಿಕೊಳ್ತಿರೋ ಅಕ್ಕ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ರಾಮಕೃಷ್ಣಾಪುರದಲ್ಲೇ. ಇದಕ್ಕೆ ಕಾರಣ ಒಬ್ಬ ಯುವತಿಯ ಆತ್ಮಹತ್ಯೆ. ಮೂರು ವರ್ಷದಿಂದ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ದ ಜೋಡಿ ಮದುವೆಯಾಗಿದ್ರು ಆಕೆಯ ಜೊತೆಗೆ ಲಿವಿಂಗ್ ಟುಗೆದರ್. ಈ ಫೋಟೋದಲ್ಲಿರೋರ ಹೆಸರು ರಾಮಲಕ್ಷ್ಮಿ ಕೃಷ್ಣ ಅಂತ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ರಾಮಕೃಷ್ಣ ಗ್ರಾಮದವರು. ಕೃಷ್ಣನಿಗೆ 30 ವರ್ಷ, ರಾಮಲಕ್ಷ್ಮಿಗೆ 21 ವರ್ಷ. ಇವರಿಬ್ಬರು 3 ವರ್ಷಗಳಿಂದ ಪ್ರೀತಿ ಮಾಡತೊಡಗಿದ್ರು. ಹೀಗೆ ಇಬ್ಬರು ಪ್ರೀತಿ ಮಾಡುತ್ತಿರುವಾಗಲೇ ಕಳೆದೊಂದು ವರ್ಷದ ಹಿಂದೆ ಕೃಷ್ಣನಿಗೆ ಬೇರೊಬ್ಬ ಯುವತಿಯ ಜೊತೆ ಮದುವೆಯಾಗಿತ್ತು. ಆತನ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಗಂಡು ಮಗು ಕೂಡ ಇದೆ. ಹೀಗೆ ಬೇರೊಬ್ಬ ಯುವತಿಯ ಜೊತೆಗೆ ಕೃಷ್ಣನಿಗೆ ಮದುವೆಯಾಗಿದ್ರು. ರಾಮಲಕ್ಷ್ಮಿ ಜೊತೆ ಪೆರೆಸಂದ್ರದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಜೀವನ ಮಾಡ್ತಿದ್ದಂತೆ. ವರಸೆಯಲ್ಲಿ ಅಣ್ಣನಾಗಬೇಕಿದ್ದವನ ಜೊತೆಗೆ ಶುರು ಪ್ರೀತಿ. ಚಿಕ್ಕಪ್ಪನ ಮಗ ಕೃಷ್ಣನ ಜೊತೆಗೆ ರಾಮಲಕ್ಷ್ಮಿ ಲವ್ವಿ ಡವ್ವಿ. ಇವರ ಪ್ರೀತಿ ದಾರಿ ತಪ್ಪಿದ್ದೇ ಇಲ್ಲೇ. ರಾಮಲಕ್ಷ್ಮಿ ಮತ್ತು ಕೃಷ್ಣ ಅಣ್ಣ ತಮ್ಮಂದಿರ ಮಕ್ಕಳು. ವರಸೆಯಲ್ಲಿ ರಾಮಲಕ್ಷ್ಮಿಗೆ ಕೃಷ್ಣ ಅಣ್ಣನಾಗಬೇಕು. ಇದು ಗೊತ್ತಿದ್ದು ಚಿಕ್ಕಪ್ಪನ ಮಗನ ಜೊತೆಗೆ ರಾಮಲಕ್ಷ್ಮಿ ಪ್ರೀತಿ ಪ್ರೇಮ ಅಂತ ಸಂಬಂಧ ಬೆಳೆಸಿದ್ಲು. ವರಸೆಯಲ್ಲಿ ಅಣ್ಣನಾದ್ರೂ ಸಂಬಂಧದಲ್ಲಿ ಪ್ರಿಯತಮನಾಗಿದ್ದ. ಇದು ಎರಡೂ ಮನೆಯವರಿಗೆ ಗೊತ್ತಿತ್ತು. ಇವರಿಬ್ಬರ ನಡುವೆ ಸಂಬಂಧ ಇದೆ ಅನ್ನೋದು ಗೊತ್ತಾಗಿ ದೊಡ್ಡವರು ಬುದ್ಧಿ ಹೇಳಿದ್ರು. ಈ ಕೇಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಅಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಮಾಡಲಾಗಿತ್ತು. ಜೊತೆಗೆ ಇಬ್ಬರಿಂದಲೂ 2-3 ಬಾರಿ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು. ಆದರೂ ಇಬ್ಬರ ನಡುವಿನ ಸಂಬಂಧ ಮುಂದುವರೆದುಕೊಂಡು ಹೋಗಿತ್ತು. ಹುಡುಗಿ ಅವರು ಆ ಥರ ಮಾಡಬಾರ್ದು ಅಂತ ಹೇಳಿದ್ರು. ಇವರು ಆಂಜನಪ್ಪ ಇವರು ಅಪ್ಪ ತೀರೋದ್ರು. ಇವರು ಅಣ್ಣ ತಮ್ಮರು ಇವರು ಹೇಳಿದ್ರು. ಅವರು ರಮಣಪ್ಪನ ಚಿಕ್ಕಪ್ಪ ಅವರು ಈ ಥರ ಮಾಡಬಾರ್ದು ಅಂದರೆ ಈ ಬಿಡ್ನೂ ಬೈದಿದ್ದಾರೆ, ಅವನು ಬಡ್ದಿದ್ದಾರೆ, ಒಣ್ಣು ಹೊಡೆದ್ಬಿಟ್ಟಿದ್ದಾರೆ. 2-3 ಸರಿ ಸ್ಟೇಷನ್ಗೆ ಕರ್ಕೊಂಡೋಗಿ ಬರ್ಕೊಟ್ಟಿದ್ದು ಏನೇನು ಮಾಡೋಣ ಬಿಡ್ತಾ ಇಲ್ಲ ಅದು ಅಂತ ಅವರು ಹೇಳಿದ್ರು, ಇವರು ಹೇಳಿದ್ರು. ಮತ್ತು ಅವ್ರಿಗೆ ಮದುವೆ ಆಯಿತು. ಮತ್ತು ಏನು ಕಲೆಕ್ಷನ್ ಇದೆ ಇಲ್ಲೇ ಅವ್ರು ಇಟ್ಟಿದ್ದಾರೆ ಅಂತಾನೆ ಹೋದ ಇವ್ರು ನಡೆಸ್ತಾ ಇದ್ದಾರೆ ಸರ್. ಜೀವನದಲ್ಲಿ ಹಲವು ಕನಸು ಕಂಡಿದ್ದಳಂತೆ ರಾಮಲಕ್ಷ್ಮಿ. ತಂಗಿ ಕಷ್ಟ ನೋಡಲಾರದೆ ಅಕ್ಕನಿಂದ ಸಿಕ್ಕಿತ್ತು ಸಹಾಯ. ರಾಮಲಕ್ಷ್ಮಿ ಜೀವನದಲ್ಲಿ ಹಲವು ಕನಸು ಕಂಡಿದ್ಲಂತೆ. ಓದಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಳು ಅಂತ ರಾಮಲಕ್ಷ್ಮಿಯ ಅಕ್ಕ ಲಕ್ಷ್ಮೀದೇವಿ ಹೇಳಿದ್ದಾರೆ. ಆದರೆ ಆಕೆಯ ಓದಿಗೂ ಕೃಷ್ಣ ತೊಂದರೆ ಕೊಟ್ಟಿದ್ದ. ಬೇರೆ ಬೇರೆ ಕೆಲಸಗಳ ನೆಪದಲ್ಲಿ ಆಕೆಯ ತಲೆ ಕೆಡಿಸಿದ್ದ. ನನ್ನ ತಂಗಿಯ ಕಷ್ಟ ನೋಡಲಾಗದೆ ನಾನೇ ನನ್ನ ತಂಗಿಯನ್ನ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಸೇರಿಸಿದ್ದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಆರಾಮವಾಗಿ ಜೀವನ ಮಾಡಿಕೊಂಡಿದ್ರು. ಆದರೆ ಈಗ ಏಕಾಏಕಿ ಆಕೆ ಮೃತಪಟ್ಟಿದ್ದಾಳೆ. ಆಕೆ ಸಾಯೋ ಮುನ್ನ ನನ್ನ ಬಳಿ ಹೇಳಿಕೊಂಡಿದ್ದಾರೆ, ಏನಾದರೂ ಸಹಾಯ ಮಾಡ್ತಿದ್ದೆ ಅಂತ ಅಕ್ಕ ಲಕ್ಷ್ಮೀದೇವಿ ಹೇಳಿದ್ದಾರೆ. ಓದ್ಬೇಕನ್ನೋ ಆಸೆ ಜಾಸ್ತಿ ಇತ್ತು ಸರ್. ಬಟ್ ಈ ಹುಡುಗ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಲೈಫ್ನೇ ಹಾಳು ಮಾಡಕ್ಕೆ ಅವ್ರಿಗೆ ನಾನು ಪೊಲೀಸ್ ಆಗ್ಬೇಕು ಹಂಗಾಗ್ಬೇಕು ಅಂತ ತುಂಬಾ ಕನ್ಸ್ಕೊಂಡು. ಮತ್ತೆ ಎಷ್ಟು ವರ್ಷದಿಂದ ಸಂಬಂಧ ಆಯ್ತು ಇವರಿಬ್ಬರಿಗೆ? 3 ವರ್ಷದಿಂದ ಸರ್. 10th ಮುಗಿದ ಮೇಲೆ ಅವ್ಳು ಓದಕ್ ಕೂಡ ಬಿಡ್ಲಿಲ್ಲ ಈ ಹುಡುಗ.
ಆ ಕೆಲಸ ಈ ಕೆಲಸಕ್ಕೆ ಸಿಮೆಂಟ್ ಕೆಲಸಕ್ಕೆ ಹೋಟ್ಲ್ ಕೆಲಸಗಳಿಗೆ ಮತ್ತೆ ಅವ್ರಿಗೆ ಆ ಥರ ತೊಂದರೆಗಳು ಬೀಳ್ತಾ ಇರೋದು ನನಗೆ ಯಾಕೆ ಅಯ್ಯೋ ಅನ್ಸ್ಬಿಟ್ಟು ನಾನೇ ಐಫೋನ್ ಕಂಪ್ನಿ ಕರ್ಕೊಂಡೋಗಿ ಜಾಯಿನ್ ಮಾಡಿಸ್ತೀನಿ ಸರ್. ಜಾಯಿನ್ ಮಾಡಿಸಿ ಅಲ್ಲಿ ಒಳ್ಳೆ ಸ್ಯಾಲ್ರಿ ಅಲ್ವಾ, ಆರಾಮಾಗಿ 2 ಹೊತ್ತು ಊಟ ಕೊಡ್ತಾರೆ, ಇನ್ನೊಂದು ಹೊತ್ತು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ನಾನೇ ಐಫೋನ್ ಕಂಪ್ನಿಲಿ ಜಾಯಿನ್ ಮಾಡಿಸಿದೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಆರಾಮಾಗಿದ್ದು. ಬಟ್ ಈ ಥರ ಮಾಡ್ಕೊಳೋವಾಗ ನನಗೆ ಕೂಡ ಒಂದು ಮಾತು ಕೂಡ ಹೇಳಿಲ್ಲ ಅವ್ರಿಗೆ. ಕೃಷ್ಣ ಗಂಡ ಹೆಂಡತಿ ಚೆನ್ನಾಗಿರ್ಲಿಲ್ಲ. ಮದುವೆಯಾದರೂ ತಂಗಿ ಮೋಹ ಬಿಡದ ಅಣ್ಣ, ಅಶುದ್ಧ ಪ್ರೇಮ ನಿಷಿದ್ಧ ಕಾಮ, ಹೋಯ್ತು ಜೀವ. 3 ವರ್ಷಗಳಿಂದ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಇದು ಅವರ ಮನೆಯವರಿಗೂ ಗೊತ್ತಾಗಿತ್ತು. ಅದರಲ್ಲೂ ಇವರಿಬ್ಬರ ಸಂಬಂಧದ ಕುರಿತು ರಾಮಲಕ್ಷ್ಮಿಯ ಚಿಕ್ಕಪ್ಪ ರವಪ್ಪಗೆ ಗೊತ್ತಾದ ಬಳಿಕ ದೊಡ್ಡ ರಾದಾಂತವೇ ನಡೆದು ಹೋಗ್ತಿತ್ತಂತೆ. ಹೇಗಾದ್ರೂ ಮಾಡಿ ರಾಮಲಕ್ಷ್ಮಿಯ ಸಂಬಂಧ ಬಿಡಿಸಬೇಕು ಅಂತ ಮಗನಿಗೆ ಮದುವೆ ಮಾಡಿದ್ಲು. ಮದುವೆಯಾದರೂ ಕೃಷ್ಣ ಮಾತ್ರ ರಾಮಲಕ್ಷ್ಮಿಯ ಸಂಗ ಬಿಟ್ಟಿರಲಿಲ್ಲ. ಪತ್ನಿಯ ಜೊತೆ ಇದ್ದಾಗ ರಾಮಲಕ್ಷ್ಮಿಯ ಕರೆ ಬಂದ್ರೆ ಈಕೆಯನ್ನ ಬೈತಿದ್ನಂತೆ. ರಾಮಲಕ್ಷ್ಮಿ ಜೊತೆ ಇರಬೇಕಾದ್ರೆ ಪತ್ನಿ ಕರೆ ಬಂದ್ರೆ ಹೆಂಡತಿಯನ್ನ ಬೈತಿದ್ನಂತೆ. ಹೀಗೆ ಇಬ್ಬರ ಜೊತೆಗೆ ಸಂಬಂಧ ಮುಂದುವರಿಸಿಕೊಂಡು ಹೋಗಿದ್ನಂತೆ. ಇವರಿಬ್ಬರ ಪ್ರೀತಿಯ ವಿಚಾರ ಆತನ ಪತ್ನಿಗೂ ಗೊತ್ತಿತ್ತು ಅಂತ ರಾಮಲಕ್ಷ್ಮಿಯ ಅಕ್ಕ ಲಕ್ಷ್ಮೀದೇವಿ ಹೇಳಿದ್ದಾರೆ. ಅಲ್ಲದೆ ಆಕೆಯ ಸಾವಿಗೆ ಅವರೇ ಕಾರಣ ಅಂತ ಆರೋಪಿಸಿದ್ದಾರೆ. ಚೆನ್ನಾಗೇ ಇರ್ತಾ ಇದ್ರು. ಆ ಹುಡುಗಿ ನನ್ನ ತಂಗಿ ಹತ್ರ ಆ ಹುಡುಗ ಇರ್ಬೇಕಾದ್ರೆ ಆ ಹೆಂಡತಿ ಹತ್ರದಿಂದ ಕಾಲ್ ಬಂದ್ರೆ ಇವರಿಬ್ರು ಬೈಕೊಳೋದು, ಅಲ್ಲಿ ಹೆಂಡತಿ ಹತ್ರ ಇರುವಾಗ ಇವಳಿಗಿಂದ ಕಾಲ್ ಬಂದ್ರೆ ಅವರಿಬ್ರು ಬೈಕೊಳೋದು. ಗೊತ್ತಿರಲಿಲ್ವಾ ಈ ವಿಷಯ ಅವ್ರ ಹೆಂಡತಿಗೆ? ಎಲ್ಲರಿಗೂ ಗೊತ್ತು, ಅವ್ರ ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ನನ್ನ ತಂಗಿಯ ಜೊತೆಲಿರೋ FIR ಎಲ್ಲ ಗೊತ್ತು ಅವ್ರಿಗೆ. ಎಲ್ಲ ಗೊತ್ತಿದ್ರು ಕೂಡ ನನ್ನ ತಂಗಿನ ಅವರೇ ಜೀವಂತವಾಗಿ ಕೃಷ್ಣ ಪದೇ ಪದೇ ರಾಮಲಕ್ಷ್ಮಿಗೆ ಚಿಕ್ಕಪ್ಪ ಕೊಡ್ತಿದ್ನಂತೆ ಕಿರುಕುಳ. ಒಂದು ಬಾರಿ ಕಿಡ್ನಾಪ್ ಕೂಡ ಮಾಡಿಸಿದ್ನಂತೆ ರವಣಪ್ಪ. ಕೃಷ್ಣ ಮತ್ತು ರಾಮಲಕ್ಷ್ಮಿಯ ಅಶುದ್ಧ ಪ್ರೇಮದ ಕುರಿತು ರವಣಪ್ಪಗೆ ಗೊತ್ತಾದ ಬಳಿಕ ಮಗನಿಗೆ ಬುದ್ಧಿ ಹೇಳೋದು ಬಿಟ್ಟು ರಾಮಲಕ್ಷ್ಮಿ ಮೇಲೆ ಹಲ್ಲೆ ಮಾಡ್ತಿದ್ದಂತೆ. ಪದೇ ಪದೇ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಿದ್ದ ಅಂತ ರಾಮಲಕ್ಷ್ಮಿಯ ಅಕ್ಕ ಲಕ್ಷ್ಮೀದೇವಿ ಆರೋಪಿಸಿದ್ದಾರೆ. ಅಲ್ಲದೆ ಒಂದು ಬಾರಿ ಪೈಪ್ನಿಂದ ರಾಮಲಕ್ಷ್ಮಿ ತಲೆಗೂ ಹೊಡೆದು ಬಿಟ್ಟಿದ್ದಂತೆ. ಅಲ್ಲದೆ ಒಂದು ಬಾರಿ ರಾಮಲಕ್ಷ್ಮಿಯನ್ನ ಕಿಡ್ನಾಪ್ ಕೂಡ ಮಾಡಿಸಿದ್ನಂತೆ. ಆಕೆ ಸಿಕ್ಕಿದರೆ ಸಾಕು ಕೊಲ್ಲೋಕೆ ತಯಾರಿ ಮಾಡಿಕೊಂಡಿದ್ದ ಅಂತ ಲಕ್ಷ್ಮೀದೇವಿ ಆರೋಪಿಸಿದ್ದಾರೆ. ಅಣ್ಣ ತಂಗಿರಲ್ಲ, ಅದಕ್ಕೋಸ್ಕರ ಸಿಕ್ಕಿದ್ರೆ ಸಾಯಿಸ್ಬೇಕು ಅಂತ ನನ್ನ ತಂಗಿನ ಕಾಯ್ತಾ ಇದ್ದ. ಒಂದ್ಸತಿ ಕಿಡ್ನಾಪ್ ಕೂಡ ಮಾಡ್ಸಿದ್ ನಮ್ಮ ಚಿಕ್ಕಪ್ಪ ನನ್ನ ತಂಗಿನ. ಏಕೆ? ಅದೇ ಎಲ್ಲಾದ್ರೂ ಕರ್ಕೊಂಡೋಗಿ ಸಾಯಿಸ್ಬಿಡೋಣ ಅಂತ. ಯಾಕೆ? ಅದೇ ಅಣ್ಣ ತಂಗಿರೋ ಒಂದಾಗ್ತಾ ಇದಾರಲ್ಲ ಅನ್ನೋ ಉದ್ದೇಶದಿಂದ. ಅದಕ್ಕೋಸ್ಕರ ಅವ್ರ ಮಗ ಬುದ್ಧಿ ಹೇಳಕ್ಕಾಗಲ್ಲ ಅವರು. ಅವ್ರ ಮಗಗ್ ಬುದ್ಧಿ ಹೇಳೋದ್ ಬಿಟ್ಟು ನನ್ನ ತಂಗಿ ಮೇಲೆ ಬೀಳ್ತಾ ಇದ್ನಿ. ಹೆಣ್ಣು ಮಗು ಮೇಲೆ ಬಂದು ಹೆಣ್ಣು ಮಗುಗೆ ಹಿಂಸೆ ಕೊಡ್ತಾ ಇದ್ನಿ ಬಂದು. ಮಗನಿಗೆ ಮಾತ್ರ ಏನ್ ಹಿಂಸೆನೂ ಕೊಡ್ತಾ ಇದ್ದಿಲ್ಲ. ಮಗನಿಗೆ ಮಾತ್ರ ಮಾತಲ್ಲಿ ಹೇಳ್ತಾರೆ, ಹೆಣ್ಣು ಮಗುನಂತೂ ಹಿಡ್ಕೊಂಡು ಹೊಡಿತಾ ಇದ್ರು. ಒಂದ್ ಸತಿ ನಮ್ಮ ಅಕ್ಕ ಮನೇಲಿ ಹೋಗಿ ನನ್ನ ತಂಗಿ ಮುಚ್ಚಿಟ್ಕೊಂಡಿರ್ಬೇಕಾದ್ರೆ ಒಂದು ಪೈಪ್ ತಕೊಂಡು ತಲೆ ಹೊಡೆದು ಇಬ್ರು ಹೊಡೆದು ನಮ್ಮ ಚಿಕ್ಕಪ್ಪ ರೋಡಿದ ತೋರಿಸ್ಕೊಂಡು ಹೋಗೋಣ. ಈ ಥರ ಎಲ್ಲ ಹಿಂಸೆ ಕೊಟ್ಟು ಹೋಗಿದ್ರು. ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ತಂಗಿಗೆ ತುಂಬಾ ಹಿಂಸೆ ಅಂದ್ರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ರಾಮಲಕ್ಷ್ಮಿಯ ಶವ. ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ ಪೊಲೀಸರು. ಬುಧವಾರ ಸಂಜೆ ವೇಳೆಗೆ ಪೆರೇಸಂದ್ರದ ಮನೆಯೊಂದರಲ್ಲೇ ಹ್ಯಾಂಗ್ ಮಾಡಿಕೊಂಡ ಸ್ಥಿತಿಯಲ್ಲಿ ರಾಮಲಕ್ಷ್ಮಿಯ ಶವ ಪತ್ತೆಯಾಗಿತ್ತು. ರಾಮಲಕ್ಷ್ಮಿ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಅವರ ಚಿಕ್ಕಪ್ಪ ರವಣಪ್ಪ, ಆತನ ಮಗ ಕೃಷ್ಣ ಕೂಡ ನಾಪತ್ತೆಯಾಗಿದ್ದಾರೆ. ಪ್ರಾರಂಭದಲ್ಲಿ ಇದು ಆತ್ಮಹತ್ಯೆಯಂತ ಭಾವಿಸಲಾಗಿತ್ತು. ಆದರೆ ರಾಮಲಕ್ಷ್ಮಿ ಕುಟುಂಬಸ್ಥರು ಇದು ಆತ್ಮಹತ್ಯೆಯಲ್ಲ, ಕೊಲೆಯಂತ ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ನೀಡಿದ್ರು. ಈ ದೂರು ಆಧರಿಸಿ ಪೊಲೀಸರು ಅಸಹಜ ಸಾವಿನ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದೇವೆ ಅಂತ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಬೆಳಿಗ್ಗೆ ಒಂದು ಹ್ಯಾಂಗಿಂಗ್ ಕೇಸ್ ರಿಪೋರ್ಟ್ ಆಗಿದೆ. ಆ ಕೇಸಲ್ಲಿ ಒಬ್ಬರು ಹುಡುಗಿ ಅರೌಂಡ್ 21 ಇಯರ್ಸ್ ಏಜ್, ಗುಡಿಬಂಡೆ ತಾಲೂಕ್ದವರು. ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಬೇಸಿಕ್ಲಿ ಅವರು ಫ್ಯಾಮಿಲಿ ಜೊತೆಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಈ ಕಾರಣ ಬಗ್ಗೆ ರೆಂಟೆಡ್ ಮನೆಯಲ್ಲಿ ಇತ್ತು ಪೆರೇಸಂದ್ರ ಅಲ್ಲಿ. ಮತ್ತೆ ಏನು ಗಲಾಟೆ ವಗೇರ ಆಯಿತು, ಯಾರ ಜೊತೆ ಇವರದು ಏನು ರಿಲೇಷನ್ಶಿಪ್ ವಗೇರ ಏನು
ಫ್ಯಾಮಿಲಿ ಮೆಂಬರ್ ಜೊತೆ ಏನು ರಿಲೇಷನ್ಶಿಪ್ ಇದೆ ಈ ಕಾರಣ ಬಗ್ಗೆ ಫ್ಯಾಮಿಲಿ ಜೊತೆ ಏನು ಗಲಾಟೆ ಆಗಿ ಇಲ್ಲಿ ರೆಂಟೆಡ್ ಮನೆ ತಗೊಂಡು ವಾಸ ಮಾಡ್ತಾ ಇತ್ತು ಪೇರೆಸಂದ್ರಲ್ಲಿ. ಆಮೇಲೆ ಈ ಗಲಾಟೆ ಮಾಡಿಕೊಂಡು ಒಂದು ದಿನ ಬೇಜಾರಾಗಿ ಈ ಥರ ಹೆಂಗಿಂಗ್ ಮಾಡಿಬಿಟ್ಟಿದ್ದಾರೆ. ಈ ಥರ ಫ್ಯಾಮಿಲಿ ಮೆಂಬರ್ಸ್ ಒಂದು ದೂರು ಕೊಟ್ಟಿದ್ದಾರೆ. ಬೇಸಿಕ್ಲಿ ಯಾರು ಫ್ಯಾಮಿಲಿ ಮೆಂಬರ್ ಜೊತೆ ಅವ್ರದ್ದು ರಿಲೇಷನ್ಶಿಪ್ ಇತ್ತು ಅವ್ರ ಮೇಲೆ ಕೂಡ ಏನಾದರೂ ಅವ್ರಿಗೆ ಅನುಮಾನ ಇದೆ ಈ ಥರ ಹೇಳ್ತಾ ಇದ್ದಾರೆ. ನಾವು ಒಂದು ಅನುಮಾನಾಸ್ಪದ ಸಾವು ಆಗಿದೆ ಈ ಥರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ ಕರೆ ಮಾಡಿ. ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಮನಸ್ಸಿನಲ್ಲಿ ಪದೇ ಪದೇ ಮೂಡ್ತಾ ಇದ್ರೆ ಮಾನಸಿಕ ವೈದ್ಯರನ್ನ ಭೇಟಿ ಮಾಡಬೇಕಿದೆ ಎಂಬುದರ ಸೂಚನೆಯಾಗಿರುತ್ತದೆ. ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲಿ 080 25 49 7777 988 64 44 075 988 039 6331 7676 602602 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ನ ಸಹಾಯವಾಣಿ 14416 ಅಥವಾ 1800 891 4416 ಸಂಖ್ಯೆಗಳಿಗೆ ಕರೆ ಮಾಡಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮದುವೆ ಮಾಡಿಲ್ಲ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಹೆತ್ತ ತಂದೆಯನ್ನೇ ಮಗನೊಬ್ಬ ದಾರುಣವಾಗಿ ಹತ್ಯೆ ಮಾಡಿದ್ದಾನೆ. ಮದುವೆ ಮಾಡದ ವಿಚಾರಕ್ಕೆ ಮಗ ಈ ನಿರ್ಧಾರ ತಗೊಂಡು ಯಾಕೆ? ಹೆತ್ತ ತಂದೆಯನ್ನ ಮಗ ಹತ್ಯೆ ಮಾಡಿದ ಭೀಕರತೆ ಹೇಗಿತ್ತು? ಹತ್ಯೆ ಮಾಡಿದ ಬಳಿಕ ಮಗ ಎಲ್ಲಿಗೆ ಹೋದ?